ಹಾಯ್ ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅರ್ಪಿತಾ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಈ ವಿಡಿಯೋ ಬಂದು ಪುಟ್ಟು ವಿಡಿಯೋ ಸ್ವಲ್ಪ ಮಾಡಿದ್ದೀನಿ. ಹಾಗಂದರೆ ಇದು ಪೂರ್ತಿ ಡೀಟೇಲಾಗಿ ಹಾಕಿಲ್ಲ. ಇದು ಸೀರೆ ಕುಚ್ಚು ಮಾಡೋದು, ಬೇಬಿ ಕುಚ್ಚೆ. ಬೇರೆ ಥರ ಮಣಿ ಕುಚ್ಚು ಹಾಕ್ತೀನಿ, ಇದು ಸಿಂಪಲ್ಲಾಗಿ ಹಾಕೋಣ ಅಂತೇಳ್ಬಿಟ್ಟು ಬೇಬಿ ಕುಚ್ಚು ಹಾಕಿದ್ದೀನಿ. 70 ತಗೊಂಡಿದ್ದೀನಿ ದಾರನ. ಅದು ಹಾಕೊಂಡ್ರೆ ಡಬಲ್ ಮಾಡಿದ್ರೆ ಎರಡು ಕಡೆಯಿಂದ 140 ಆಗುತ್ತೆ. ಸಾಕು ಅಷ್ಟೇ ದಪ್ಪ ಅಂತ ಹೇಳ್ಬಿಟ್ಟು ಜಾಸ್ತಿನೂ ತಗೊಳ್ಳೋರು. ನಾನು ಲೈಟಾಗಿ ತಗೊಂಡಿದ್ದೀನಿ ಅಷ್ಟೇ ಸೀರೆ ಕುಚ್ಚೋದು. ಆಮೇಲೆ ಒಂದು ರಂಗೋಲಿ ಬಿಟ್ಟಿದ್ದೀನಿ, ಸಿಂಪಲ್ಲಾಗಿ ಐತೆ. ಆಮೇಲೆ ಟೊಮೊಟೊ ಗೊಜ್ಜು ಮಾಡೋಣ ಅಂತ ಹೇಳ್ಬಿಟ್ಟು ಈ ಥರ ಟೊಮೊಟೊ ಗೊಜ್ಜಿಗೆ ಎಲ್ಲನ ರೆಡಿ ಮಾಡ್ಕೊಂಡಿದ್ದೀನಿ. ಇನ್ನೊಂದು ಕಡೆ ಅನ್ನ ಮಾಡಿದ್ದೀನಿ. ಈ ಥರ ಟೊಮೊಟೊ ಗೊಜ್ಜು ಮಾಡಿ ಮಾಡಿಬಿಟ್ಟು ತಿಂದು ನೋಡಿಬೇಕಾದ್ರೆ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ಟೊಮೊಟೊ ಗೊಜ್ಜಿಗೆ ಬೇಕಾಗೋ ಸಾಮಗ್ರಿಗಳು: ಮೊದಲು ಎಣ್ಣೆ ಹಾಕಿದ್ಮೇಲೆ ಸಾಸಿವೆ ಹಾಕೋದು, ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಚೆನ್ನಾಗಿ 1-2 ಗುಳ್ಳೆ, ಇಲ್ಲಾಂದರೆ ಸ್ವಲ್ಪ 2 ಬೆಳ್ಳುಳ್ಳಿ ಅಷ್ಟು ಬೇಕು. ಅದು ಜಜ್ಜಿಬಿಟ್ಟು ಚೆನ್ನಾಗಿ ಹಾಕಬೇಕು. ಆಮೇಲೆ ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಹಾಕಿಲ್ಲ, ಆಮೇಲೆ ಹಾಕಿದ್ದೀನಿ, ಬಿಸಾಗ್ಬಿಟ್ಟೈತೆ. ಮತ್ತು ಈರುಳ್ಳಿ ಹಾಕೋದು, ಚೆನ್ನಾಗಿ ಫ್ರೈ ಮಾಡಬೇಕು ಸ್ವಲ್ಪ ಹೊತ್ತು. ನಾನು ಅದನ್ನು ಫ್ರೈ ಮಾಡೋದೆಲ್ಲ ತೋರಿಸಿಲ್ಲ, ಒಂದೊಂದು ಸ್ವಲ್ಪ ತೋರಿಸಿದ್ದೀನಿ ಅಷ್ಟೇ. ಅದು ಈರುಳ್ಳಿ ಫ್ರೈ ಆದಮೇಲೆ ಸ್ವಲ್ಪ ಬ್ರೌನ್ ಕಲರ್ ಬಂದಮೇಲೆ ಈ ಥರ ಟೊಮೊಟೊ ಹಾಕ್ಕೋಬೇಕು. ಟೊಮೊಟೊ ಹಾಕಾದ್ಮೇಲೆ ಉಪ್ಪು ಹಾಕ್ಕೋಬೇಕು. ಅಲ್ಲೇ ಚೆನ್ನಾಗಿ ಫ್ರೈ ಆಗುತ್ತೆ ಅದು. ಒಬ್ಬೊಬ್ಬರು ರುಬ್ಬು ಹಾಕ್ತಾರೆ ಟೊಮೊಟೊನ. ಈ ಥರ ಉಪ್ಪು ಹಾಕಿ ಚೆನ್ನಾಗಿ ಇದು ಮಾಡಿದ್ರೆ ಚೆನ್ನಾಗಿ ಬೇಯುತ್ತೆ. ಉಪ್ಪು ಹಾಕೋದ್ರಿಂದ ಅದಿರೋ ಗಟ್ಟಿದೆಲ್ಲ ರಸ ಬಿಡುತ್ತೆ, ಎಣ್ಣೆ ಅಂಶ ಎಲ್ಲ ಚೆನ್ನಾಗಿ ಬಿಡುತ್ತೆ. ನೋಡಿ, ಕರಿಬೇವಿನ ಸೊಪ್ಪು ಈಗ ಹಾಕಿದ್ದೀನಿ. ನೋಡಿ, ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಬಾಡಿಸ್ಬೇಕು. ಸ್ವಲ್ಪ ಹೊತ್ತು ಬಿಟ್ಬಿಡ್ಬೇಕು. ಅದೇ ಚೆನ್ನಾಗೆ ಸ್ನ್ಯಾಕ್ಸ್ ಆಗುತ್ತೆ, ಚೆನ್ನಾಗಿ ಮಸಾಜ್ ಆಗುತ್ತೆ. ಅದು ರಸ ಎಲ್ಲ ಬಿಟ್ಟು ಅದು ಟೊಮೊಟೊ ಎಲ್ಲ ಒಂದು ರಸನೇ ಬಿಟ್ಬಿಟ್ಟು ಸಿಪ್ಪೆ ಥರ ಬರುತ್ತೆ, ನೈಸ್ಗಾಗುತ್ತೆ. ಈಗ ಒಂದು ಸ್ವಲ್ಪ ಖಾರದ ಪುಡಿ, ಅರಿಶಿನ ಪುಡಿ ಮತ್ತು ಮೆಣಸಿನ್ಕಾಯಿ ಪುಡಿ, ಇದು ಬೇಳೆ ಸಾಂಬಾರ್ಗೆ ಹಾಕ್ತೀವಲ್ಲ ಖಾರದ ಪುಡಿ, ಅದು ಹಾಕಿ ಟೇಸ್ಟ್ ಇದಕ್ಕೆ ಅದೇ ಟೊಮೊಟೊ ಗೊಜ್ಜುದು ಬೇರೆ. ಇದು ಅಂದರೆ ಡಿಫ್ರೆಂಟಾಗಿ ಬರುತ್ತೆ. ಅಂದರೆ ಅದು ಬೇಳೆ ಸಾಂಬಾರ್ಗೆ ಹಾಕೋ ಖಾರದ ಪುಡಿ ಹಾಕೋದ್ರಿಂದ ಈ ಥರ ಟೇಸ್ಟ್ ಬರುತ್ತೆ. ಖಾರದ ಪುಡಿ ಹಾಕೋದ್ರಿಂದನೇ ಈಗ ಒಂದು ಸ್ವಲ್ಪ ಅದು ಬೇಯಬೇಕಲ್ಲ, ಖಾರದ ಪುಡಿ ಸ್ಮೆಲ್ ಹೋಗ್ಬೇಕಲ್ಲ ಅಂದ್ಬಿಟ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸೋದು. ನೋಡಿ, ಈ ಥರ ಎಣ್ಣೆ ಬಿಡ್ಕೋಬೇಕು ಮೇಲ್ಗಡೆ, ಸ್ವಲ್ಪ ಹೊತ್ತು ಬೇಯಿಸಬೇಕು ಚೆನ್ನಾಗೆ. ಇದಾದಮೇಲೆ ಸ್ವಲ್ಪ ಗರಂ ಮಸಾಲ ಹಾಕಿದ್ದೀನಿ ಅಷ್ಟೇ. ಈಸಿನೇ. ಬೇಕಾದ್ರೆ ಬ್ಯಾಚುಲರ್ಸ್ ಒಬ್ಬೊಬ್ಬರೇ ಇದ್ದವರು ಮಾಡ್ಕೊ ತಿನ್ಬೋದು. ಜೊತೆಗೆ ಇದು ಎಷ್ಟು ದಿನ ಇಟ್ಟರೂ ಏನೂ ಆಗಲ್ಲ. ಚಪಾತಿಗೆ, ರೊಟ್ಟಿ, ಮುದ್ದೆಗೂ ಮಾಡ್ಕೊಬೋದು. ಅನ್ನಕ್ಕೆ ಇನ್ನೂ ಚೆನ್ನಾಗಿರುತ್ತೆ. ಮುದ್ದೆಗೂ ಮಾಡ್ಕೊಬೋದು. ಚಪಾತಿ, ದೋಸೆ, ಇಡ್ಲಿ, ಹಿಂಗೆಲ್ಲರೂ ಹೊರ್ಗಡೆ ಟ್ರಿಪ್ ಅಂತ ಹೋಗ್ತಾರಲ್ಲ, ಅವ್ರು ಚಪಾತಿ ತಗೊಂಡೋಗೋರು ಈ ಥರ ಗೊಜ್ಜು ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಇಷ್ಟೇ. ಅನ್ನ ಎಲ್ಲ ತಿಂದ್ಕೊಂಡು ನಾವೊಂದು ಸ್ವಲ್ಪ ಇಸ್ಕಾನ್ ಟೆಂಪಲ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ. ನನ್ನ ಮಗ ದೊಡ್ಡವನ ಮುಂದೆ ನಿಂತಿದ್ದ, ನಾನು ನನ್ನ ಚಿಕ್ಕ ಮಗ ಹಿಂದೆ ಕೂತಿದ್ದೋ. ಈಗ ನೋಡಿ, ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ. ಗಾಡಿ ಅಲ್ಲೇ ಪಾರ್ಕ್ ಮಾಡೋದು ದೇವಸ್ಥಾನದಲ್ಲೇ. ದೊಡ್ಡ ದೇವಸ್ಥಾನ ಇಸ್ಕಾನ್ ಟೆಂಪಲ್ಲು. ಜನ ಸಂಡೇ ಆಗಿರೋದ್ರಿಂದ ಜಾಸ್ತಿ ಜನನೇ. ಅವತ್ತು ಹುಣ್ಣಿಮೆ ಆಗಿತ್ತು. ಎಲ್ಲ ಕೃಷ್ಣನ ದೇವಸ್ಥಾನಕ್ಕೆ ಅಂತ ಹೇಳ್ಬಿಟ್ಟು ಬಂದಿದ್ದರು. ಗಾಡಿ ಇಲ್ಲೇ ಪಾರ್ಕ್ ಮಾಡಿದ್ದು. ತುಂಬ ದೊಡ್ಡದು ಇದು, 5 ಗೋಪುರ ಇರೋ ಅಂಥದ್ದು ಇಸ್ಕಾನ್ ಟೆಂಪಲ್ಲು. ಮಾತ್ರ ನೀಟಾಗಿ ಐತೆ. ಈ ಗಲೀಜು, ಒಂದು ಪೇಪರು, ಕಸ ಅಂತ ಏನೂ ಹಾಕಲ್ಲ, ನೀಟಾಗಿ ಮೇಂಟೈನ್ ಮಾಡ್ತಾವ್ರೆ. ಹಾಗೆ ಅದೇ ರೀತಿ ಜನನೂ ಅಷ್ಟೇ, ಎಷ್ಟು ವಿಶಾಲವಾಗೈತೆ, ಪ್ರಶಾಂತವಾಗಿರ್ಬೋದು. ಏನು ಗಡಿ ಬಿಡಿ ಅದೇನು ಇಲ್ಲ. ಜನ ಎಷ್ಟೇ ಜನ ಬಂದರೂ ಜಾಗ ವಿಶಾಲವಾಗೈತೆ, ದೊಡ್ಡದಾಗೈತೆ ದೇವಸ್ಥಾನ. ಕೃಷ್ಣ ಬಂದು ದೇವಕಿ ಮತ್ತು ವಾಸುದೇವನಿಗೆ ಹುಟ್ಟಿದಂಥ 8ನೇ ಮಗು ಕೃಷ್ಣ, 7ನೇ ಮಗು ಬಲರಾಮ, 8ನೇ ಮಗು ಕೃಷ್ಣ. ಕೊನೆಯಲ್ಲಿ ಇವರು 8 ಜನ ಮಕ್ಕಳಲ್ಲಿ ಇವರಿಬ್ಬರೇ ಉಳ್ಕೊಂಡಿದ್ದು.
ಬಲರಾಮ ಮತ್ತು ಕೃಷ್ಣ. ನೋಡಿ ದೇವಸ್ಥಾನಕ್ಕೆಲ್ಲ ಬರೋರು ಬರ್ತಾ ಇದ್ದಾರೆ. ನಾನು ಸ್ವಲ್ಪ ನಾನು ವೀಡಿಯೋ ಮಾಡ್ಕೊಂಡಿದ್ದೀನಿ. ದೇವಸ್ಥಾನದ ಒಳಗಡೆ ಫೋಟೋ ಆಗಲಿ ವಿಡಿಯೋ ಆಗಲಿ ಹಿಡಿಯೋದಕ್ಕೆ ಅಲೋ ಇಲ್ಲ. ಇದು ಗೌರ್ಮೆಂಟಿಗೆ ಸೇರೋದ್ರಿಂದ ಅಷ್ಟು ಎಲ್ಲರೂ ಸೆಕ್ಯೂರಿಟಿಗಳು ಆಗ್ಬೋದು ಎಲ್ಲ ಅಲ್ಲಲ್ಲೇ ಒಬ್ಬೊಬ್ರು ಇದ್ದರು. ಜೊತೆಗೆ ಇದು ಜಾಸ್ತಿ ಭಗವದ್ಗೀತಾ ಬುಕ್ಕು ಅದು ಎಲ್ಲ ರೀತಿಲೂ ತಮಿಳು, ತೆಲುಗು, ಹಿಂದಿ, ಮರಾಠಿ, ಗುಜರಾತು ಎಲ್ಲ ರೀತಿಲೂ ಐತೆ. ಬುಕ್ಕು ತಗೊಳ್ಳೋರು ತಗೋಬೋದು. ಜಾಸ್ತಿ ಫೋಕಸ್ ಮಾಡ್ತಾವ್ರೆ ಭಗವದ್ಗೀತಾ ಬುಕ್ಕಿಗೆ. ಇಲ್ಲಿ ನೋಡಿ ಜಪ ಮಾಡೋರು ಹರೇ ಕೃಷ್ಣ ಹರೇ ರಾಮ ಕೃಷ್ಣ ಕೃಷ್ಣ ಹರೇ ಹರೇ ಅಂತ ಜಪ ಮಾಡೋರು ಕುತ್ಕೋಬೋದು. ಅಲ್ಲಿ ಎಷ್ಟವರು ಮಾಡ್ತೀನಿ ಜಪ ಅಂತ ಹೇಳೋರು ಮಾಡ್ಬೋದು. ಅದು ವಿಡಿಯೋ ಅದೇ ಬಂದಿತ್ತು, ಅವ್ರು ಮಾಡೋದೇ ಜಪ. ಅದು ವಿಡಿಯೋ ಸ್ಕಿಪ್ ಆಗಿಬಿಟ್ಟೈತೆ ನೋಡಿ. ಅಲ್ಲೇ ಆ ದೇವಸ್ಥಾನದ ಒಳಗಡೆ ಹೋದ್ಮೇಲೆ ಇದೆಲ್ಲ ಸಾಮಾನು ಒಳಗಡೆ ದೇವಸ್ಥಾನದ ಒಳಗಡೆನೇ ಇಟ್ಟವ್ರೆ. ಈ ಥರ ಕೃಷ್ಣಂದು ಅವ್ನು ಚಿಕ್ಕದ್ರಲ್ಲಿ ಯಾವ ರೀತಿ ಇರದಿದ್ದು ಏನೇನು ರಾಧಾಕೃಷ್ಣ ಫೋಟೋ, ಮನೆಗೆ ಬೇಕಾದ್ರೆ ಅಲಂಕಾರಿಕ ವಸ್ತುಗಳು ಎಲ್ಲ ಸಿಗುತ್ತೆ ಇಲ್ಲಿ. ನನ್ನ ಮಗ ಜಾಂಗೀರ್ ನೋಡ್ಬಿಟ್ಟು ಜಾಂಗೀರ್ ಬೇಕು ಅಂತ ಇದು ಮಾಡ್ತಾಯಿದ್ದೆ. ಆದರೆ ರಶ್ಶು ಅಲ್ಲಿ ತಗೊಳ್ಳೋಕೆ ನಾವು ಸ್ವಲ್ಪ ಹೊತ್ತು ನಿಂತ್ಕೊಂಡು ಅದು ಕೊಡಲೇ ಇಲ್ಲ ಅಂತ ಹೇಳ್ಬಿಟ್ಟು ಮುಂದಿಗೆ ಸಿಗುತ್ತೆ ಅಂದ್ಬಿಟ್ಟು ಮುಂದೆ ಹೋದೋ. ನೋಡಿ ಎಲ್ಲ ದೇವ್ರದ್ದು ಶಿವ ಆಗ್ಬೋದು, ಲಕ್ಷ್ಮೀ, ಪಾರ್ವತಿ ದೇವ್ರದ್ದು. ಕೃಷ್ಣನ ಪರಮ ಪುರುಷೋತ್ತಮ, ದೇವೋತ್ತಮ ಎಲ್ಲ ರೀತಿಲೂ ನಾನಾ ರೀತಿಲೂ ಕರೀತಾರೆ. ದೇವರು ಒಂದೇ ಅಂತ ಹೇಳ್ಬೋದು. ಕೃಷ್ಣ ಅದರಲ್ಲಿ ನೋಡಿ ಮಕ್ಳಿಗೆ ಬೇಕಾದಂಥ ಬಟ್ಟೆಗಳು ಮತ್ತು ಕೃಷ್ಣನ ಥರ ಬಟ್ಟೆಗಳು ಅಲ್ಲೇ ಸಿಗುತ್ತೆ. ಮನೆಗೆ ಬೇಕಾದಂಥವು ನೋಡಿ ಪ್ರತಿಯೊಂದು ನೋಡೋಕ್ಕೆ ಮಾತ್ರ ಎಷ್ಟು ಕಣ್ಣು ಸಾಲದು ಅಷ್ಟು ಚೆನ್ನಾಗಿತ್ತು. ನಾವು ಸ್ವಲ್ಪ ನೋಡ್ಕೊಂಡು ಹೋದೋ. ಆಲೇ ಸುಮಾರು ಸಲ ಹೋಗಿದ್ದೀನಿ ಈ ದೇವಸ್ಥಾನ. ನಮಗೆ ಹತ್ರ ಇರೋದ್ರಿಂದ ಸ್ವಲ್ಪ ಹೋಗ್ತಾನೆ ಇರ್ತೀವಿ. ನೋಡಿ ಕೊನೆಗೆ ಅಲ್ಲಿ ಜಾಂಗೀರು ತಗೊಳಕ್ಕಾಗಲಿಲ್ಲ ಅಂತೇಳ್ಬಿಟ್ಟು ಮುಂದೆ ಕರ್ಕೊಬಂದ್ರೆ ಮುಂದೆ ನನ್ನ ಮಗ ಜಿಲೇಬಿನೇ ತಗೊಂಡ. ಜಿಲೇಬಿ ಮತ್ತು ಪುಳಿಯೋಗರೆ ಮಾತ್ರ ಇಲ್ಲಿ ಸಖತ್ತಾಗಿರುತ್ತೆ. ಇಲ್ಲಿಗೆ ಹೋದಾಗ ಮಾತ್ರ ಪುಳಿಯೋಗರೆ ಮಿಸ್ ಮಾಡಬಾರ್ದು. ನಾವು ಮಿಸ್ ಮಾಡೇ ಇಲ್ಲ ಪುಳಿಯೋಗರೆ ಮಾತ್ರ ಹೋದಾಗೆಲ್ಲ. ಈ ಸಲ ಜಿಲೇಬಿ ಏನೋ 2 ಸಲ ತಗೊಂಡಿದ್ದೀವಿ. ಇನ್ನೊಂದು ಸಲ ಬಜ್ಜಿ ಈ ಥರ ಏನಾದರೂ ಇದ್ದೇ ಇರುತ್ತೆ ನೋಡಿ. ಅದರಿಂದ ಮೇಲ್ಗಡೆ ಬಂದರೆ ಈ ಥರ ನೀರು ಹೊಂದಿರುತ್ತೆ. ನನ್ನ ಮಗ ಮೇಲಿಂದನೇ ಇದು ಮಾಡ್ತಾಯಿದ್ದ. ಆಮೇಲೆ ಕೆಳಗಡೆ ಹೋಗಿ ಸ್ವಲ್ಪ ಹೊತ್ತು ನೋಡ್ದು. ಇಲ್ಲೇ ಪ್ರಸಾದನೂ ಕೊಡ್ತಾರೆ ಡೈಲಿ ಪ್ರತಿನಿತ್ಯ. ಎಷ್ಟು ಜನ ಹೋದರೂ ಅಷ್ಟೇ ಪ್ರಸಾದ ಅಂತೂ ಇದ್ದೇ ಇರುತ್ತೆ. ಎಷ್ಟೋ ಜನ ದೂರದಿಂದೆಲ್ಲ ಬಂದಿರ್ತಾರೆ. ಅವ್ರಿಗೆ ಪ್ರಸಾದ ಅಂತ ಹೇಳ್ಬಿಟ್ಟು ಅನ್ನ ಸಂತರ್ಪಣೆ ಯಾವಾಗಲೂ ಇರುತ್ತೆ. ಯಾವಾಗಲೂ ಅಂದರೆ ಈ ಥರ ಪೊಂಗಲ್ ಕೊಡ್ತಾರೆ ಪ್ರಸಾದ ಅಂತ ಹೇಳ್ಬಿಟ್ಟು. ಇಲ್ಲ ಊಟದ ವ್ಯವಸ್ಥೆನೂ ಇರುತ್ತೆ. ಮಧ್ಯಾಹ್ನ 2 ಗಂಟೆ ತನಕ ಮಾತ್ರ ಲಾಸ್ಟು. ಬೆಳಗ್ಗೆ 9 ಗಂಟೆಯಿಂದ ಇರುತ್ತೆ, ಮಧ್ಯಾಹ್ನ 2 ಗಂಟೆ ತನಕ. ಇಷ್ಟೇ ಈ ವಿಡಿಯೋ ಇದಾಗಿತ್ತು. ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್.